ದರ್ಶನ್ ತೂಗುದೀಪ್ ವಿರುದ್ಧದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ ಪ್ರಕರಣದಲ್ಲಿ ಜಾಮೀನಿನ ವಿಚಾರ ಈಗ ಚರ್ಚೆಗೆ ಗ್ರಾಸವಾಗಿದೆ. ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ದರ್ಶನ್ ಪರ ಅರ್ಜಿಯನ್ನು ಸಂಪೂರ್ಣವಾಗಿ ತಿರಸ್ಕರಿಸದೆ 1 ವರ್ಷದೊಳಗೆ ವಿಚಾರಣೆಯಲ್ಲಿ ಮಹತ್ವದ ಪ್ರಗತಿ ಆಗದಿದ್ದರೆ ಮುಂದಿನ ಕ್ರಮ ಪರಿಗಣಿಸಲಾಗುವುದು ಎಂದು ಮಹತ್ವದ ಸೂಚನೆ ನೀಡಿದೆ. ಆದರೆ ತಕ್ಷಣದ ಜಾಮೀನು ನೀಡಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಇದಕ್ಕೆ ಪ್ರಮುಖ ಕಾರಣವೇನೆಂದರೆ ಪ್ರಕರಣದ ವಿಚಾರಣೆ ಇನ್ನೂ ನಡೀತಾ ಇರುವುದು ಹಾಗೂ ಸಾಕ್ಷಿಗಳ ಪರೀಕ್ಷೆ ಪೂರ್ಣಗೊಳ್ಳದೇ ಇರುವುದು. ಕೋರ್ಟ್ ಗಮನಿಸಿದಂತೆ 2025 ನವೆಂಬರ್ 3ರಂದು ಆರೋಪಿಯ ಚಾರ್ಜ್ ಫ್ರೇಮ್ ಆದ ನಂತರ ಕಳೆದ 7 ತಿಂಗಳಲ್ಲಿ ಕೇವಲ 10 ಸಾಕ್ಷಿಗಳನ್ನಷ್ಟೇ ವಿಚಾರಿಸಲಾಗಿದೆ. ಇನ್ನು 60 ಪ್ರಮುಖ ಸಾಕ್ಷಿಗಳ ವಿಚಾರಣೆ ಬಾಕಿ ಇದೆ. ನ್ಯಾಯಮೂರ್ತಿಗಳಾದ ಜೆ.ಬಿ. ಪಾರ್ಡಿವಾಲ್ ನೇತೃತ್ವದ ಪೀಠ ಈ ವೇಗದ ವಿಚಾರಣೆ ಮುಂದುವರಿಯದಿದ್ದರೆ ಪ್ರಕರಣ ಮುಗಿಸಲು ಬಹಳ ಸಮಯ ಬೇಕಾಗುತ್ತೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ರಕ್ಷಣಾ ಪಕ್ಷದ ವಕೀಲರು ಕ್ರಾಸ್ ಎಕ್ಸಾಮಿನೇಷನ್ಗೆ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಿರುವುದನ್ನು ಕೋರ್ಟ್ ಉಲ್ಲೇಖಿಸಿದೆ. ಆದರೂ ಪ್ರಕರಣ ಗಂಭೀರವಾಗಿರುವುದರಿಂದ ತಕ್ಷಣಕ್ಕೆ ಜಾಮೀನು ನೀಡಲು ಕೋರ್ಟ್ ಮುಂದೆ ಬರಲಿಲ್ಲ. ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಮಹತ್ವದ ನಿರ್ದೇಶನ ನೀಡಿದೆ. 1 ವರ್ಷದ ಒಳಗಡೆ ಕನಿಷ್ಠ 60 ಪ್ರಮುಖ ಸಾಕ್ಷಿಗಳ ಪರೀಕ್ಷೆ ಪೂರ್ಣಗೊಳ್ಳಬೇಕು ಎಂದು ಸೂಚಿಸಿದೆ. ಜೊತೆಗೆ ವಿಚಾರಣೆಯನ್ನು ದಿನನಿತ್ಯ ನಡೆಸುವಂತೆ ಟ್ರಯಲ್ ಕೋರ್ಟ್ಗೆ ಸಲಹೆ ನೀಡಿದೆ. 1 ವರ್ಷದ ನಂತರವೂ ವಿಚಾರಣೆಯಲ್ಲಿ ಮಹತ್ವದ ಪ್ರಗತಿ ಕಾಣದಿದ್ದರೆ ಆಗ ಜಾಮೀನಿನ ವಿಚಾರವನ್ನು ಮತ್ತೆ ಪರಿಗಣಿಸುತ್ತೇವೆ ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಈ ಬೆಳವಣಿಗೆಯಿಂದ ದರ್ಶನ್ ಅಭಿಮಾನಿಗಳಲ್ಲಿ ನಿರೀಕ್ಷೆ ಉಳಿದರೂ ತಕ್ಷಣದ ಜಾಮೀನು ಸಿಗದಿರುವುದರಿಂದ ದೊಡ್ಡ ಹಿನ್ನಡೆ ಆಗಿರುವುದಂತೂ ಸತ್ಯ.